ಸಾಧಾರಣ ಜನ ನಡೆಸೋ ಸ್ಥಿತಿ, ನಡೆಸ್ಕೊಂಡು ಹೋಗೋ ಸ್ಥಿತಿ ನಮ್ಮ ದೇಶದಲ್ಲಿ ಉಳಿದಿಲ್ಲ. ಇದಕ್ಕೆ ಬಹಳ ಪೋಷಣೆ ಬೇಕು. ಸರ್ಕಾರದಿಂದ ಹಿಡಿದು ಬಹಳ ಶಕ್ತಿ ಇರೋರು ನಿಮಗೆ ಬೆನ್ನೆಲುಬಾಗಿ ನಿಂತರೆ ಈ ಕಾರ್ಯಕ್ರಮವು ಸ್ವಲ್ಪ ಯಶಸ್ವಿ ಆಗ್ತದೆ. ಆಗ ನೀವು ಅವರೆಲ್ಲರಿಗೂ ಬದುಕ್ತೀರಿ. ಮತ್ತೆ ಜನ ಬೇಸರ ಆಗ್ತಾರೆ, ಇವ್ರೇನಪ್ಪ ಯಾರನ್ನು ಹೋಗ್ಲಕ್ಕೆ ಒಂದು ಚಾನಲ್ ಇಟ್ಕೊಂಡವ್ರೆ ಅಂತ. ಸ್ವತಂತ್ರವಾಗಿ ಚಾನಲ್ ನಡೆಸೋದು ಸ್ವಲ್ಪ ಶ್ರಮದ ಕೆಲಸ. ಆದರೂ ಕಷ್ಟಪಟ್ಟರೆ ಒಂದು ಕಾಲಕ್ಕೆ ಏನಾದರೂ ಮುಂದೆ ಬರ್ಬೋದು. ಎಲ್ಲ ನಡಿಗೆನೂ ಮೈಲ್ ನಡಿಗೆ ಮೊದಲನೇ ಹೆಜ್ಜೆಯಿಂದ ಆರಂಭ ಆಗುತ್ತೆ. ಮೊದಲನೇ ಹೆಜ್ಜೆನ ನಾವು ದಷ್ಟಪುಷ್ಟವಾಗಿಟ್ಟರೆ, ದೃಢ ಮನಸ್ಸಿಟ್ರೆ ನಡಿಗೆನ ನಡಿಬೋದು. ಬೆಟ್ಟದ ಮುಂದೆ ನಿಂತ್ಕೊಂಡು ಹೇಗಪ್ಪ ಈ ಬೆಟ್ಟ ಹತ್ತೋದಂತ ಯೋಚನೆ ಮಾಡಿದ್ರೆ ಬೆಟ್ಟ ಹತ್ತಕ್ಕಾಗಲ್ಲ. ಹತ್ತಕ್ಕೆ ಶುರು ಮಾಡಬೇಕು, ಆಮೇಲೆ ಅದು ನಮ್ಮನ್ನಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ತುದಿಗೆ. ಆಗ ಕೆಳಗೆ ನೋಡಿದ್ರೆ ಸಮಾಧಾನ ಆಗುತ್ತೆ, ನಾನು ಇಷ್ಟು ದೊಡ್ಡ ಬೆಟ್ಟ ಹತ್ತು ಬಂದಲ್ಲ ಅಂತೇಳಿ. ಹತ್ತುವಾಗ ಏನು ನಡೀತು ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಬೆಟ್ಟ ಹತ್ತಬೇಕಾದ್ರೆ ಮನಸ್ಸನ್ನು ದೃಢ ಮಾಡ್ಕೊಂಡು ಹೋಗೋ ಕೆಲಸ ಗಜೇಂದ್ರ ಮಾಡಲಿ. ಈಗಾಗಲೇ ಪರ ವಿರೋಧ ಎಲ್ಲ ಅವರು ಸೃಷ್ಟಿ ಮಾಡ್ಕೊಂಡ್ಬಿಟ್ಟವ್ರೆ. ಬೇರೆ ಚಾನಲಲ್ಲಿ ಇದ್ದು ಗಜೇಂದ್ರನ ಪರವಾಗಿರೋರು ಇದ್ದಾರೆ, ಗಜೇಂದ್ರನ ವಿರುದ್ಧವಾಗಿರೋರು. ಏನು ಬರೆದ್ರು ಅದೇ ಚರ್ಚೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇಲ್ಲಿವರೆಗೆ ಮಾಧ್ಯಮದಲ್ಲಿ ಇರ್ತೀರಿ, ದಯಮಾಡಿ ನಿಷ್ಪಕ್ಷಪಾತವಾಗಿರುವಂಥ ಸ್ಥಿತಿನ ತರಬೇಕು. ಯಾರೇ ಆಗಲಿ, ಏನೇ ಆಗಲಿ, ನಮ್ಮ ಮನಸ್ಸಿಗೆ ವಿರುದ್ಧ ಆದನ್ನ, ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧ ಆದನ್ನ ಒಪ್ಪಬಾರದು. ಮತ್ತೆ ನಮ್ಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಯಾರನ್ನ ಅವಹೇಳನ ಮಾಡೋಂಥ ಸ್ಥಿತಿಗೆ ಹೋಗ್ಬಾರ್ದು. ಮನುಷ್ಯರಲ್ಲಿ ಏನಾದರೂ ಒಳ್ಳೆಯವ್ರು ನೋಡ್ತಾ ಇದ್ರೆ ಅದು ಒಳ್ಳೆತನ. ಒಳ್ಳೆಯವರು ಸಾಮಾನ್ಯವಾಗಿ ಒಳ್ಳೆದನ್ನೇ ಗುರುತಿಸ್ತಾ ಹೋಗ್ತಾರೆ. ಕೆಟ್ಟವರು ಅದನ್ನು ಕೆಟ್ಟದನ್ನೇ ಗುರುತಿಸ್ತಾ ಹೋಗಿ ನೆಗೆಟಿವ್ ಎನರ್ಜಿನೇ ಡೆವಲಪ್ ಮಾಡ್ಕೊತಾರೆ. ಬರೀ ಕೆಟ್ಟದ್ದು ನೋಡದೆ ಮಾಧ್ಯಮದ ಕಣ್ಣು ಹಾಕಬಾರ್ದು. ಎರಡೂ ನೋಡಬೇಕು, ನಿಷ್ಪಕ್ಷಪಾತವಾಗಿ. ಹಂಸಕ್ಷೀರ ನ್ಯಾಯ ಅಂತ ನಾವು ಹೇಳ್ತೀವಿ. ಹಾಗೇನಾದ್ರು ನೋಡಿ ಅವಲೋಕನ ಮಾಡಿ ಯಾರ ಬಗ್ಗೆ ಯಾವ್ದಾರ ಅಭಿಪ್ರಾಯಗಳನ್ನ ರೂಢಿಸೋದು, ಅದನ್ನು ಜನರಿಗೆ ಮನವರಿಕೆ ಮಾಡೋ ಕೆಲಸ ಮಾಡಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಪಿಡುಗುಗಳು, ನಿಜವಾಗಿ ಶೋಷಣೆಗೊಳಗಾಗಿರೋ ಜನ, ಅವ್ರಿಗೆ ಬೇಕಾಗಿರುವಂಥ ಪರಿಣಾಮಕಾರಿಯಾದ ನಿವಾರಣೆ, ಇಂಥವೇನಾದರೂ ಕೂತ್ಕೊಂಡು ಮಾಧ್ಯಮಗಳು ಚರ್ಚೆ ಮಾಡಲಿಕ್ಕೆ ಆರಂಭ ಮಾಡಬೇಕು. ಬರೀ ಯಾವುದೋ ರಾಜಕೀಯ ಯಾರೋ ಸತ್ತರೆ ಭಾಳ ನೊಂದು ಹೇಳ್ಬೇಕಾಗತ್ತೆ. ಈಗ ಯಾರಾದರೂ ಒಬ್ಬರು ಸತ್ತು ಬಿಟ್ರೆ ದಿವಸೆಲ್ಲ ಅಷ್ಟೇ ಮಾಧ್ಯಮದ ಕೆಲಸ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಏನು ಟಿವಿ ಆನ್ ಮಾಡಂಗೇ ಇಲ್ಲ. ಬೆಳಗಿನ ಸಾಯಂಕಾಲದವರೆಗೂ ಅವ್ರ ಮನೇಲಿ ನೋಡ್ತಾರೋ ನಾವಂತೂ ಅವ್ರ ಹೆಣ ನೋಡ್ತಲೇ ಇರಬೇಕು. ಇಷ್ಟೇ ನಮ್ಮ ಮಾಧ್ಯಮ ಅನ್ನೋ ಸ್ಟೇಜು ನಿರ್ಮಾಣ ಆಗುತ್ತೆ. TRPನೇ ಮುಖ್ಯ ಅಲ್ಲ, ನಿಷ್ಪಕ್ಷಪಾತವಾಗಿ ವರ್ತಿಸೋದು ನಿಜವಾಗಿ. ಯಾಕೆಂದರೆ ನನಗೆ ಲಂಕೇಶ್ ಮೆಸ್ಟು ನನಗೆ ಭಾಳ ಬೇಕಾದವರು, ನಮಗೆ ಸಂಬಂಧ ಕೂಡ. ಅವ್ರು ಲಂಕೇಶ್ ಪೇಪರ್ ಓಡಿಸಿದಾಗ ಬರೀ 4 ಪುಟ ತೆಗೆದ್ರು. ನಮಗೆಲ್ಲ ಕೇಳ್ಕೊಂಡ್ರು, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಸಬ್ಸ್ಕ್ರಿಪ್ಷನ್ ದುಡ್ಡು ಕೊಡಿ ಅಂತ. ನಾವೆಲ್ಲ ಕೊಟ್ಟು, ನಾನು 11ನೇನೋ ಹೊತ್ತು 4 ಪೇಜ್ ಬಂತು. ಏನು 4 ಪೇಜ್ ಮಾಡಿದ್ದೀರಿ? ಅವರು ಒಂದು ಮಾತು ಚೆನ್ನಾಗಿ ಹೇಳಿದರು. ಒಂದು ಸಾಮಾನ್ಯ ಓದುಗಾರ 4 ಪೇಜ್ಗಿಂತ ಜಾಸ್ತಿ ಓದಲ್ಲಪ್ಪ. ಎರಡನೇದು, ನಮ್ಗೆ ಯಾರೋ ಪೋಷಣೆ ಇಲ್ಲದೆ ಹೋದ್ರೆ, ಅಡ್ವರ್ಟೈಸ್ಮೆಂಟ್ಗಳು ಬರದೆ ಹೋದ್ರೆ ಇದಕ್ಕಿಂತ ಹೆಚ್ಚು ಪೇಜ್ ಹಾಕೋಕ್ಕಾಗಲ್ಲ ಪೇಪರಲ್ಲಿ. ಇದು ಹೀಗೇನೆ ಮುಂದಕ್ಕೆ ತಗೊಂಡು ಒಂದು ಕಾಲಕ್ಕೆ 8 ಪೇಜೋ 12 ಪೇಜೋ ಮಾಡೋ ಆಲೋಚನೆ ಮಾಡ್ತಿದ್ದೀವಿ. 4 ಪೇಜು ಖುಷಿಯಾಗಿ 1-2 ವರ್ಷ ಲಂಕೇಶ್ ಪೇಪರ್ 4 ಪೇಜ್ ಓದ್ಕೊಂಡ್ಬಂದು ಅವರು ಎಲ್ಲ ಸ್ನೇಹಿತರುಗಳನ್ನ ಇಟ್ಕೊಂಡೇ ಆರಂಭ ಮಾಡಿ. ಎಲ್ಲ ಸಾಹಿತಿಗಳು ಅವ್ರ ಸ್ನೇಹಿತರು ಬರೆದಿದ್ದರಿಂದ ಕಾಸ್ಟ್ಲಿ ಆಗಲಿಲ್ಲ. ಅಂಥ ಪತ್ರಿಕೆ ಕೂಡ ಒಂದು ಕಾಲಕ್ಕೆ ಅವಸಾನಕ್ಕೆ ಹೋಗೋ ಸ್ಥಿತಿ ನಿರ್ಮಾಣ ಆಗಿತ್ತು. ಏನೋ ದೊಡ್ಡ ಮನಸ್ಸು ಮಾಡಿ ಗೌರಿಯವರು ಅದನ್ನು ಕಳ್ಕೊಂಡು ಹೋಗ್ತಾ ಇದ್ದಾರೆ. ಬಿಟ್ಟರೆ ಒಂದು ಪೇಪರ್, ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲದೆ ನಡೆಯೋದು ಅಷ್ಟೊಂದು ಸುಲಭ ಅಂತ ಅನಿಸಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಡೆ ಯೋಚನೆ ಮಾಡಿ ಏನಾದ್ರು ಮಾಡಿ ಚಿಕ್ಕನಾಯಕಳ್ಳಿ ಅಂತ ಒಂದು ಹಿಂದುಳಿದ ತಾಲೂಕಲ್ಲಿ ಇವತ್ತು ನೀವು ಒಂದು ಮಾಧ್ಯಮದ ಉದ್ಘಾಟನೆ ಮಾಡ್ತಾ ಇದ್ದೀರಾ. ಚಿಕ್ಕನಾಯಕಳ್ಳಿನ ಜಗತ್ತಿಗೆ ಪರಿಚಯ ಮಾಡಿಸೋ ಕೆಲಸ ಆಗಬೇಕು. ಚಿಕ್ಕನಾಯಕಳ್ಳಿಲಿರೋ ಒಳಿತುಗಳನ್ನು ಕೂಡ ಹೇಳಬೇಕು.
ಬರೀ ಕೆಟ್ಟ ಹೇಳ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನು ನಾವೇ ಅವಹೇಳನ ಮಾಡ್ತೀವಿ. ಟೀಕೆ ಮಾಡೋದೇ ಪೇಪರ್ ಕೆಲಸ ಅಲ್ಲ, ಒಳ್ಳೇದು ಹೇಳೋದು ಪೇಪರ್ನವ್ರ ಕೆಲಸ ಹಾಕ್ಬೇಕು. ಇಲ್ಲೇನು ಒಳ್ಳೇದಿದೆ ಅದನ್ನು ಕೂಡ ಸ್ವಲ್ಪ ಪ್ರಚಾರಕ್ಕೆ ಬಿಟ್ರೆ ಏನೋ ಜನ ನಮ್ಮನ್ನು ಮೆಚ್ಕೊಂಡ್ಬಂದು ಇಲ್ಲಿ ವಾಸ ಮಾಡಲಿಕ್ಕೆ ಇಲ್ಲೇನಾದ್ರು ವಾಸ್ತವ್ಯಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ